ಈ ಭೂಮಿಯಲ್ಲಿರುವ ಎಲ್ಲ ದೇವಸ್ಥಾನಗಳಿಗೂ ಕಲ್ಲಿನ ಗೋಡೆಗಳಿರುತ್ತದೆ, ಭವ್ಯವಾದ ರಾಜಗೋಪುರವಿರುತ್ತದೆ. ಆದರೆ ಇಡೀ ಬ್ರಹ್ಮಾಂಡದಲ್ಲೇ ಕಾಂಕ್ರೀಟ್ ಚೂರು ಇಲ್ಲದೆ, ಯಾವುದೇ ಮಂಟಪವೂ ಇಲ್ಲದೆ, ಕೇವಲ ಬರೀ ಆಕಾಶದ ಕೆಳಗೆ ಮಳೆ ಗಾಳಿಗೆ ನೆನೆಯುವ ಜಗತ್ತಿನ ಏಕೈಕ ರಹಸ್ಯ ಶಿವಲಿಂಗ ಎಲ್ಲಿದೆ ಗೊತ್ತಾ? ವರ್ಷದ 11 ತಿಂಗಳು ಇಡೀ ಜಗತ್ತಿನ ಕಣ್ಣಿಗೆ ಕಾಣಿಸದಂತೆ ದಟ್ಟ ಅರಣ್ಯದ ಮೌನದಲ್ಲಿ ಕರಗಿ ಹೋಗುವ ಈ ಜಾಗ ಮಳೆಗಾಲದ ಕೇವಲ 28 ದಿನಗಳು ಮಾತ್ರ ಸಾಕ್ಷಾತ್ ಕೈಲಾಸವಾಗಿ ಮಾರ್ಪಡುತ್ತೆ. ಹೌದು, ಇದು ಕೇರಳದ ಕಣ್ಣೂರಿನ ದಟ್ಟ ಕಾಡಿನೊಳಗಿರುವ ದಕ್ಷಿಣ ಕಾಶಿ ಕೊಟ್ಟಿಯೂರು. ಇದು ಕೇವಲ ದೇವಸ್ಥಾನವಲ್ಲ, ಇಡೀ ಸೃಷ್ಟಿಯ ಮಹಾ ದುರಂತಕ್ಕೆ ಸಾಕ್ಷಿ ಆದ ಪವಿತ್ರ ಯಾಗಭೂಮಿ. ತನ್ನ ಪತಿ ಮಹಾದೇವನಿಗೆ ಆದ ಘೋರ ಅಪಮಾನವನ್ನು ತಡೆಯಲಾರದೆ ಜಗನ್ಮಾತೆ ಸತೀದೇವಿಯು ಯಾಗದ ಉರಿಯುವ ಅಗ್ನಿಕುಂಡಕ್ಕೆ ಹಾರಿ ಆತ್ಮಾರ್ಪಣೆ ಮಾಡಿಕೊಂಡ ಕ್ರೋಧದ ಮಣ್ಣು ಇದು. ಸತಿಯ ಸಾವಿನಿಂದ ಕೆರಳಿದ ರುದ್ರದೇವನು ತನ್ನ ಜಟೆಯನ್ನು ಕಿತ್ತು ಸೃಷ್ಟಿಸಿದ ವೀರಭದ್ರನ ಅಟ್ಟಹಾಸಕ್ಕೆ ದಕ್ಷ ಪ್ರಜಾಪತಿಯ ತಲೆ ಉರುಳಿದ ರೌದ್ರ ಭೂಮಿ ಇದು. ಕಾಲ ಉರುಳಿದಂತೆ ಈ ರಕ್ತಸ್ಥಿಕ ಇತಿಹಾಸವನ್ನು ದಟ್ಟ ಅರಣ್ಯ ತನ್ನೊಳಗೆ ಮರೆಮಾಚಿಕೊಂಡಿತು. ಆದರೆ ಶತಮಾನಗಳ ನಂತರ ಈ ಕಾಡಿನ ಗಿರಿಜನರು ಕಲ್ಲಿಗೆ ಬಾಣವನ್ನು ತೀಡಿದಾಗ ಆ ಕಲ್ಲಿನಿಂದ ಧಾರೆ ಧಾರೆಯಾಗಿ ಸಾಕ್ಷಾತ್ ರಕ್ತ ಚಿಮ್ಮಲು ತೊಡಗಿತು. ಇಡೀ ಬ್ರಹ್ಮಾಂಡವೇ ಬೆಚ್ಚಿ ಬಿದ್ದಿದ್ದ ಆ ಕ್ಷಣದಲ್ಲಿ ಕೇವಲ ಹಸಿ ಎಳನೀರಿಂದ ಅಭಿಷೇಕ ಮಾಡಿದಾಗ ಮಾತ್ರ ಮಹಾದೇವನ ಕ್ರೋಧ ತಣ್ಣಗಾಗುತ್ತಿತ್ತು. ಅಂದು ರಕ್ತ ಚಿಮ್ಮಿದ ಆ ಕಲ್ಲೇ ಇಂದಿನ ಸ್ವಯಂಭೂ ಶಿವಲಿಂಗ. ಇಂದಿಗೂ ಆ ಪರಶಿವನ ರುದ್ರಕೋಪವನ್ನು ಶಾಂತಗೊಳಿಸಲು ಇಲ್ಲಿ ಲಕ್ಷಾಂತರ ಎಳನೀರಿನ ಅಭಿಷೇಕ ನಡೆಯುತ್ತದೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನ ಜೊತೆಗೆ ಅವನು ತರುವ ಬಿಳಿ ಬಿದಿರಿನ ಹೂವು ಕೂಡ ಮನುಷ್ಯನ ಅಹಂಕಾರ ಅಳಿಯಬೇಕು ಅನ್ನೋದನ್ನ ನೆನಪಿಸುತ್ತದೆ. ಪ್ರಕೃತಿ ಮತ್ತು ಪರಮಾತ್ಮ ಒಂದಾಗುವ ಈ ದಿವ್ಯ ಶಕ್ತಿಯನ್ನು ಕಣ್ಣಾರೆ ನೋಡುವುದೇ ಜನ್ಮ ಪಾವನ. ಇದಕ್ಕೂ ಮುಂಚೆ ಕೊಟ್ಟಿಯೂರಿನ ಪುಣ್ಯಕ್ಷೇತ್ರಕ್ಕೆ ನೀವೇನಾದರೂ ಹೋಗಿದ್ದರೆ ಅಲ್ಲಿ ಆದ ಅನುಭವವೇನು ಎಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೋಮಾಂಚನಕಾರಿ ದೈಹಿಕ ಇತಿಹಾಸ ಪ್ರತಿಯೊಬ್ಬ ಶಿವ ಭಕ್ತನಿಗೂ ತಲುಪಲಿ ಎಂದು ಕೇಳಿಕೊಳ್ಳುತ್ತಾ, ಆದಷ್ಟು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ. ಹಾಗೂ ಇದೇ ರೀತಿಯ ಬೇರೆ ಬೇರೆ ಯೂಸ್ಫುಲ್ ಕಾಂಟೆಂಟ್ಸ್ ಗಳಿಗಾಗಿ ನಮ್ಮ ಪೇಜ್ ನ ಈಗಲೇ ಫಾಲೋ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.